ಸೇರಿದಂತೆ ರಾಜ್ಯದ ಹಲವೆಡೆ ರಣಭೀಕರ ಮಳೆ ಆಗ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಹಾ ಮಳೆಗೆ ಒಂದಿಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇದೆ. ಆತಂಕವೂ ಕೂಡ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇದೆ. ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಅವ್ಯವಸ್ಥೆಯ ಆಗರ ಆಗ್ತಾ ಇದೆ. ಆತಂಕದಲ್ಲಿ ಜನರಿದ್ದಾರೆ. ಇದು ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ಸ್ಟೋರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಹೇಗಿದೆ ಗೊತ್ತಾ ಬೆಂಗಳೂರು ಕಿಮ್ಸ್ ಸೇರಿದಂತೆ ರಾಜ್ಯಾದ್ಯಂತ ಈಗಾಗಲೇ ಹಲವಾರು ಕಡೆ ಮಳೆ ಆಗ್ತಾ ಇದೆ. ರಣಭೀಕರ ಮಳೆಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಆತಂಕ ಹೆಚ್ಚಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಅವ್ಯವಸ್ಥೆಯ ಆಗರ ಆಗ್ತಾ ಇರುವಂತದ್ದು. ಇದು ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ಸ್ಟೋರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಹೇಗಿದೆ ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯಲ್ಲಿ ಅಧ್ವಾನದ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಅಂತಾನೆ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಹೆಸರಲ್ಲಿ ನಿರ್ಮಾಣ ಆಗಿರುವಂತಹ ಈ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯ ಹೇಗಿದೆ, ಮಳೆ ಬಂತು ಅಂತಂದ್ರೆ ಕಿಮ್ಸ್ ಆಸ್ಪತ್ರೆ ಯಾವ ರೀತಿ ಹದಗೆಡ್ತಾ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಎಸ್, ಇದು ರಾಜ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಧ್ವಾನದ ಪರಿಸ್ಥಿತಿಯನ್ನ ನಿಮ್ಮ ರಾಜ್ ನ್ಯೂಸ್ ಬಿತ್ತರಿಸ್ತಾ ಇದೆ. ಸೋರ್ತಾ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಕಿಮ್ಸ್ ಆಸ್ಪತ್ರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರುವಂತಹ ಆಸ್ಪತ್ರೆ ಇದು. ಈ ಆಸ್ಪತ್ರೆಯಲ್ಲಿ ಮಳೆ ಬಂತು ಅಂದ್ರೆ ಸಾಕು ಸೋರುತ್ತೆ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರ ಅಂತಾನೆ ಹೇಳ್ಬೋದು. ಮಳೆ ಬಂತು ಅಂದ್ರೆ ಸಾಕು ಆಸ್ಪತ್ರೆಯಲ್ಲಿ ನೀರು ಜಿನಗುತ್ತಂತೆ. ನೀರು ಸೋರಿಕೆ ಆಗ್ತಾ ಇರೋದ್ರಿಂದ ನೂರಾರು ರೋಗಿಗಳು ಭಯ ಪಡ್ತಾ ಇದ್ದಾರೆ. ರೋಗ ರುಜಿನ ಅಂತಾನೆ ಆಸ್ಪತ್ರೆಗೆ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಡೆಂಗ್ಯೂ, ಮಲೇರಿಯಾ ಅನ್ನೋದು ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ನೀರು ನಿಂತ್ಕೊಳ್ತಾ ಇರೋದ್ರಿಂದ ಜನರು ಆಸ್ಪತ್ರೆಗೆ ಸೇರ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲೂ ಕೂಡ ಮಳೆ ನೀರು ಸೋರ್ತಾ ಇದೆ. ಅದರಿಂದಲೂ ಕೂಡ ರೋಗ ರುಜಿನ ಹೆಚ್ಚಾಗುತ್ತೆ ಅಂತ ಜನರು ಕೂಡ ಕಂಗಾಲಾಗ್ತಾ ಇದ್ದಾರೆ. ಕೇವಲ ರೋಗಿಗಳಷ್ಟೇ ಅಲ್ಲ, ಸಿಬ್ಬಂದಿಗಳಿಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ತುಂಬಾ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಸುರಿತಾ ಇರುವಂತಹ ಮಹಾಮಳೆಯಿಂದ ಬೆಂಗಳೂರು ಕಿಮ್ಸ್ ಆಸ್ಪತ್ರೆ ತತ್ತರಿಸಿ ಹೋಗ್ತಾ ಇದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಸಿಬ್ಬಂದಿಗಳೇ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಬೆಡ್ಗಳು ನೋಡಿ, ಆ ಚೇರ್ಗಳನ್ನ ಬೆಡ್ ಮೇಲೆ ಹಾಕಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಏನು ಅಂತ ನಿಜಕ್ಕೂ ಕೂಡ ಬಾಲು ನಂಬರ್ ಕಳಿಸ್ರಿ, ಒಂಚೂರು ನಾರ್ಮಲ್ ಕಾಲ್ ಮಾಡ್ತೀನಿ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಇದು ಕಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರ ಅಂತಾನೆ ಹೇಳ್ಬೋದು. ಅಲ್ಲಿ ಸಿಬ್ಬಂದಿಗಳು ಮಾತಾಡ್ಕೊಳ್ತಾ ಇರೋದನ್ನು ಕೂಡ ನೀವೀಗ ಗಮನಿಸಿದ್ರಿ. ನಮ್ಮ ಮರ್ಯಾದೆಯನ್ನ ನಾವೇ ಕಳ್ಕೊಳ್ತಾ ಇದ್ದೀವಿ, ಆ ರೀತಿಯಾದಂತಹ ಪರಿಸ್ಥಿತಿ ಈಗ ಉಲ್ಬಣ ಆಗಿದೆ. ನಾವೇ ಕ್ಲೀನ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಅವರೇ ಮಾತಾಡ್ಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ಪೈಪ್ನಿಂದ ನೀರು ಸೋರಿ ವಾರ್ಡ್ನಲ್ಲಿ ನೀರು ನುಗ್ಗಿರುವಂಥದ್ದು. ಕಿಮ್ಸ್ನ ಎ ಬ್ಲಾಕ್ನಲ್ಲಿ ನೀರು ಸೋರಿ ರೋಗಿಗಳು ಆತಂಕವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾರ್ಡ್ನಲ್ಲಿರುವಂತಹ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳು. 10 ರೋಗಿಗಳನ್ನ ಈಗಾಗಲೇ ಬೇರೆ ವಾರ್ಡ್ಗೆ ಶಿಫ್ಟ್ ಕೂಡ ಮಾಡಲಾಗಿರುವಂಥದ್ದು. ವರ್ಣಾರ್ಭಟಕ್ಕೆ ನಿಜಕ್ಕೂ ಕೂಡ ಬೆಂಗಳೂರಿನ ಜನತೆ ಅಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಎಲ್ಲರೂ ಕೂಡ ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಅಂತಂದ್ರೆ ಇನ್ನ ಸಾಮಾನ್ಯರ ಪರಿಸ್ಥಿತಿ ಹೇಗಿರಬಹುದು ಅನ್ನುವ ಆಸ್ಪತ್ರೆಯಲ್ಲಿ ರೋಗಿಗಳು ಹಾಗೆ ಸಿಬ್ಬಂದಿಗಳು ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಹಾಗಾದ್ರೆ ರೋಗಿಗಳ ಜೊತೆ ಕಿಮ್ಸ್ ಆಡಳಿತ ಮಂಡಳಿ ಚೆಲ್ಲಾಟವನ್ನ ಆಡ್ತಾ ಇದೆ ಅಂದ್ರೆ ಅಫ್ಕೋರ್ಸ್ ಆಟ ಆಡ್ತಾನೆ ಇದೆ. ಇದು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ಸ್ಟೋರಿ ಅಂತಾನೆ ಹೇಳ್ಬೋದು.
ಬಹು ಮಹಡಿಯ ಕಟ್ಟಡ, ನೋಡೋದಕ್ಕೆ ಲಕ್ಸುರಿಯಸ್ ಹಾಸ್ಪಿಟಲ್ ಇದ್ದಂಗಿದೆ ಔಟ್ಸೈಡ್ ಇಂದ ನೋಡೋದಾದ್ರೆ. ಕಿಮ್ಸ್ ಆಸ್ಪತ್ರೆ ಅಂದ್ರೆ ಇದು ಬೆಂಗಳೂರಿನಲ್ಲಿ ಒಂದು ರೀತಿಯಾದಂತಹ ಪ್ರತಿಷ್ಠಿತ ಆಸ್ಪತ್ರೆ ಅಂತಾನೆ ಹೇಳ್ಬೋದು. ಈ ಪ್ರತಿಷ್ಠಿತ ಆಸ್ಪತ್ರೆಗೆ ಕೈ ಜೋಡಿಸಿರುವಂತಹ ಘಟಾನುಘಟಿ ನಾಯಕರಿಗೂ ಕೂಡ ಇದ್ರ ಮೇಲೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ವಾ? ಒಂದು ಕಡೆ ಉಮಾಪತಿ ಗೌಡರು ಕೂಡ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ನಾಯಕರು ಕೂಡ ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಹಭಾಗಿತ್ವವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಷ್ಟೊಂದೆಲ್ಲ ಮೂಲ ಸೌಕರ್ಯಗಳ ಕೊರತೆ ಇದೆ. ಮಳೆ ಬಂತು ಅಂದ್ರೆ ಸಾಕು ನೀರ್ ನುಗ್ಗುತ್ತಾ ಇದೆ. ಆ ಸಿಬ್ಬಂದಿಗಳೇ ಹೇಳ್ತಿದ್ದಾರೆ, ನಮ್ಮ ಮರ್ಯಾದೆಯನ್ನ ನಾವೇ ಕಳ್ಕೊಳ್ತಾ ಇದ್ದೀವಿ. ಜೀವದ ಹಂಗನ್ನ ತೊರೆದು ಚಿಕಿತ್ಸೆಯನ್ನ ಇತ್ತ ರೋಗಿಗಳು ಪಡ್ಕೊಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೋರ್ತಾ ಇರುವಂತಹ ಕಟ್ಟಡದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗೋದು ಕೂಡ ಡೌಟ್ ಎನ್ನಲಾಗ್ತಾ ಇದೆ. ಅವರು ಆರೋಪ ಮಾಡ್ತಿದ್ದಾರೆ, ಚಿಕಿತ್ಸೆ ಸರಿಯಾಗಿಲ್ಲ, ನೀರು ಸುರಿತಾ ಇದೆ, ಡಾಕ್ಟರ್ ಇಲ್ಲಿ ಬರೋದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. ನಾವೇನ್ ಮಾಡೋದು? ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲೇ ಹಿಂಗಾದ್ರೆ ನಾವಿನ್ನೆಲ್ಲೂ ಹೋಗಿ ಸಾಯೋಣ ಅಂತ ರೋಗಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕಳೆದ ಒಂದು 15 ದಿನದಿಂದ ಕೂಡ ಸುರಿತಾ ಇರುವಂತಹ ಮಹಾಮಳೆಯಿಂದ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆ ತತ್ತರಿಸಿ ಹೋಗಿದೆ. ಮಳೆ ಬಂತು ಅಂದ್ರೆ ಸಾಕು ಕಿಮ್ಸ್ ಆಸ್ಪತ್ರೆ ನೀರಿನಲ್ಲಿ ಮುಳುಗುತ್ತೆ. ರೋಗಿಗಳ ಜೊತೆ ಕಿಮ್ಸ್ ಮಂಡಳಿ ಚೆಲ್ಲಾಟವನ್ನ ಆಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊರ ರೋಗಿಗಳ ವಿಭಾಗ ಮತ್ತು ವಾರ್ಡ್ನಲ್ಲೂ ಕೂಡ ಮಳೆ ನೀರು ನುಗ್ಗುತ್ತಾ ಇರುವಂಥದ್ದು. ಏನ್ ಮಾಡಿ ಏನು ಪ್ರಯೋಜನ? ಕೋಟ್ಯಾನು ಕೋಟಿ ರೂಪಾಯಿ ಇದಕ್ಕೆ ಅನುದಾನವೂ ಕೂಡ ಬಿಡುಗಡೆ ಆಗುತ್ತೆ. ದೊಡ್ಡ ದೊಡ್ಡ ಉಪಕರಣಗಳನ್ನ ತರಿಸಬೇಕು ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡಿತಾರೆ. ಆದ್ರೆ ನೆಟ್ಟಿಗೆ ಇಲ್ಲಿ ಮಳೆ ನೀರು ನಿಲ್ಲೋದಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ಹಣ ಎಲ್ಲ ಎಲ್ಲಿಗೆ ಪೋಲಾಗ್ತಾ ಇದೆ? ಯಾರ್ ಜೋಬಿಗೆ ಹೋಗ್ತಾ ಇದೆ? ಯಾರ್ ನುಂಗಿ ನೀರು ಕುಳಿತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಕಿಮ್ಸ್ ಮಂಡಳಿಯ ವಿರುದ್ಧ ಜನರು ಆಕ್ರೋಶವನ್ನು